ಒಂದು ಜೋಕ್ ಹೇಳಮ್ಮ. ಏನೇ ಮಗಳಿಗೀನ ಬಂದಿದ್ದಾಳೆ ಬೈತಾ ಇದೆಯಾ? ಇಲ್ಲ ರೀ, ಇವ್ರ ಅತ್ತೆ ಮನೆಯಲ್ಲಿ ಅವ್ರ ರಿಲೇಷನ್ನು ಟೂರ್ ಹೋಗಿ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದಾರಂತೆ. ಅವ್ರ ಅತ್ತೆ ಮನೇಲಿ ಕೆಲಸ ಜಾಸ್ತಿ ಆಗ್ತದೆ ಅವರಾರು ರಿಲೇಷನ್ ಬಂದರೆ ಅಂತಂದು ನಮ್ಮ ಅಮ್ಮಗೆ ವಾಂತಿ ಭೇದಿ ಆಗಿದೆ, ಅಡ್ಮಿಟ್ ಮಾಡಿದ್ದಾರೆ, ಇಮಿಡಿಯೇಟ್ ನಾವು ಹೋಗ್ಬೇಕಂತ ಬಂದಿದ್ದಾಳೆ ನೋಡ್ರಿ. ನನಗೆ ಶಾಕಿಂಗ್ ನ್ಯೂಸು, ನನಗೆ ಗೊತ್ತಿಲ್ಲ ಇವ್ರ ಅತ್ತೆ ಮನೆಯವರೆಲ್ಲ ಏನು ರೀ ಕಾಮಾಕ್ಷಮ್ಮ ನಿಮಗೆ ವಾಂತಿ ಭೇದಿ ಆಗಿದೆ ಅಂತೆ, ಇವಾಗ ಹೇಗಿದ್ದೀರಾ, ಗ್ಲೂಕೋಸ್ ನಿಲ್ಲಿಸಿದಾರಾ ಎಲ್ಲ ಕೇಳ್ತಿದ್ದಾರೆ. ನನಗೆ ನಾನು ವಾಂತಿ ಭೇದಿಯಾಗಿ ಅಡ್ಮಿಟ್ ಆಗಿನಿ ಅಂತ ನನಗೆ ಗೊತ್ತಿಲ್ಲ. ಅವಳು ಅಟ್ಲೀಸ್ಟ್ ಇವಳು ಹೇಳ್ಬೇಕೆಲ್ಲ ಹೇಳಿಲ್ಲ, ಹಾಗೆ ಬಂದುಬಿಟ್ಟಿದ್ದಾಳೆ. ಅವರೆಲ್ಲರೂ ಫೋನ್ ಮಾಡೋದು ನಿಮ್ಗೆ ಎಷ್ಟು ಸಾರಿ ಭೇದಿ ಆಯಿತು, ಎಷ್ಟು ಸಾರಿ ವಾಂತಿ ಆಯಿತು ಅಂತಾರೆ. ಅದೆಲ್ಲ ಲೆಕ್ಕ ಮಾಡಿ ಹೇಳೋಕ್ಕಾಗುತ್ತೇನ್ರಿ? ನನಗೆ ಶಾಕಿಂಗ್ ನ್ಯೂಸು. ನಾನು ಆರಾಮಾಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಟಿಫನ್ ಮಾಡ್ತಾ ಕೂತಿದ್ದೀನಿ, ಎಲ್ಲರೂ ಫೋನ್ ಮಾಡೋದು ಕಾಮಾಕ್ಷಮ್ಮ ರೀ ನಿಮ್ಗೆ ವಾಂತಿ ಭೇದಿ ನಿಂತಿದೆಯಾ ಅಂತಿದ್ದಾರೆ. ಅದಕ್ಕೆ ನನಗೆ ಸಾರಿ ಅಮ್ಮ, ಏನು ಸಾರಿ ಬಿಡೆ, ನೀನು ಬೇರೆ ಯಾವುದು ರೋಗ ಸಿಗಲಿಲ್ಲ ನಾನು ಅಡ್ಮಿಟ್ ಮಾಡೋಕ್ಕೆ, ಹೋಗಲಿ ಬಿಡೆ. ಚೆನ್ನಾಗದ ಜೋಕ್.